Hello everyone. Welcome you all to the lecture series on IT skills. Myself Ramya Yamikar, working as lecturer in Computer Science Department. So this video is being recorded as a part of Learning Management System under Department of Collegiate and Technical Education. So in the last two sessions, we had seen about the introduction to a computer program, what are the basics of coding, and what is an algorithm, what is a flow chart, how to write an algorithm, and how to write a flow chart. This is the third session. And in this session, we'll be continuing with what and how to build a project, what is project building. And ನಾವೇನ್ algorithm ಮತ್ತೆ flow chart ಅನ್ನ ನೋಡಿದ್ವಿ ಲಾಸ್ಟ್ ಸೆಷನ್ ಅಲ್ಲಿ ಆ algorithm flow chart ಅನ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡ್ತೀವಿ ನಾವು. ಸೊ ಲಾಸ್ಟ್ ಸೆಷನ್ ಅಲ್ಲಿ ನಿಮಗೆ ನಾನು ಹೇಳಿದ್ದೆ ಅಲ್ಗೋರಿದಮ್ ಫ್ಲೋ ಚಾರ್ಟ್ ನಲ್ಲಿ ಇರ್ತಕ್ಕಂತ ಒಂದು ಪ್ರೋಗ್ರಾಮ್ ಫ್ಲೋ ಅನ್ನ ಆ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ವಿತೌಟ್ ರೈಟಿಂಗ್ ಎನಿ ಕೋಡ್, ವಿತೌಟ್ ರೈಟಿಂಗ್ ಎನಿ ಸ್ಕ್ರಿಪ್ಟ್ ಡೈರೆಕ್ಟ್ಲಿ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿ ನಾವು ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ ಆಗಿ ನಾವು ನೋಡ್ಬೋದು, ಎಕ್ಸಿಕ್ಯೂಷನ್ ಅನ್ನ ಮಾಡ್ಬೋದು. ಸೊ ಆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನ ಸ್ಕ್ರಾಚ್ ಅಂತ ನಾವು ಐಡೆಂಟಿಫೈ ಮಾಡಿದ್ವಿ ನಮ್ಮ ಒಂದು ಸೆಷನ್ಸ್ ಅಲ್ಲಿ ಯೂಸ್ ಮಾಡೋದನ್ನ ಲರ್ನಿಂಗ್ಗೋಸ್ಕರ. ಸೊ ಈ ಸೆಷನ್ ಅಲ್ಲಿ ವಿಲ್ ಬಿ ಗೋಯಿಂಗ್ ಥ್ರೂ ದಿ ಇಂಟ್ರೊಡಕ್ಷನ್ ಆಫ್ ಸ್ಕ್ರಾಚ್, ಹೌ ಟು ಇನ್ಸ್ಟಾಲ್ ದ ಸ್ಕ್ರಾಚ್ ಸಾಫ್ಟ್ವೇರ್, and what are the different basic components that we require for building a project, and how do we go about building a sample program. So quickly to get started, what is Scratch basically? So Scratch andre adu ಒಂದು application software. It is a basic visual programming language antane karibodu. It can be used to create some customized stories, and it can also be used to create some games ಅಂದ್ರೆ ನೀವೇನು ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಲ್ಲಿ ಪ್ಲೇ ಸ್ಟೋರ್ ಮೂಲಕ ಡೌನ್ಲೋಡ್ ಮಾಡ್ಕೊಂತೀರಾ ಮೊಬೈಲ್ ಅಲ್ಲಿ, ಅಥವಾ ಒಂದು ಡೆಸ್ಕ್ಟಾಪ್ ನೋಟ್ಬುಕ್ ಐಪ್ಯಾಡ್ ಗೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡ್ತೀರಾ, ಆ ತರದ ಎಲ್ಲ ಗೇಮ್ಸ್ ಅನ್ನ ನಾವು ಬಿಲ್ಡ್ ಮಾಡಬಹುದು. ನೀವು ಬಿಲ್ಡ್ ಮಾಡಿರೋ ಗೇಮ್ಸ್ ಅನ್ನ ನೀವೇ ಕೂಡ ಪ್ಲೇ ಮಾಡಬಹುದು. ಅಂಡ್ ದೆನ್ ವಿ ಕ್ಯಾನ್ ಸಿ ಹೌ ವಿ ಕ್ಯಾನ್ ಗೋ ಫಾರ್ ಕ್ರಿಯೇಟಿಂಗ್ ಸಮ್ ಸಾರ್ಟ್ ಆಫ್ ಅನಿಮೇಷನ್ಸ್. ಲೈಕ್ ಈಗ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇರುತ್ತೆ, ಒಂದು ಸ್ಟೋರಿ, ಇಬ್ರು ಕ್ಯಾರೆಕ್ಟರ್ ಮಾತಾಡ್ಬೇಕು, ಸೊ ದೇ ಕ್ಯಾನ್ ಜಂಪ್, ಮೂವ್ ಫಾರ್ವರ್ಡ್, ದೇ ಕ್ಯಾನ್ ಬೌನ್ಸ್ ಅಂಡ್ ಫ್ಲೈ. You can make all such sort of animations using this Scratch. So Scratch was first created by Lifelong Kindergarten Group. It was the group which first started Scratch at the MIT Media Lab. So this Scratch is available as a open source software. Software ಗಳಲ್ಲಿ ಎರಡು ತರ ಬರುತ್ತೆ, ಒಂದು ಓಪನ್ ಸೋರ್ಸ್ ಮತ್ತೆ ಇನ್ನೊಂದು ಲೈಸೆನ್ಸ್ಡ್ ವರ್ಷನ್ ಅಂತ. ಲೈಸೆನ್ಸ್ಡ್ ಸಾಫ್ಟ್ವೇರ್ ಅಂದ್ರೆ ನಾವು ಅದಕ್ಕೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕು, ಒಂದು ಲೈಸೆನ್ಸ್ ಕೀ ಕೂಡ ಕೊಡ್ತಾರೆ. ಆ ಕೀಯನ್ನ ಹಾಕಿ ನಾವು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಆದ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಅದು ಫ್ರೀಲಿ ನೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಆ ಫ್ರೀ ಆಗಿ ನೆಟ್ ಅಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಸಾಫ್ಟ್ವೇರ್ಸ್ ಅನ್ನ ನಾವು ಗೂಗಲ್ ಅಲ್ಲಿ ಹೋಗಿ ಟೈಪ್ ಮಾಡಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಸಿಸ್ಟಮ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಂಡು ವಿ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದಮ್. ವಿ ನೀಡ್ ನಾಟ್ ಪೇ ಎನಿಥಿಂಗ್. ಓಕೆ, ಸೊ ಏನ್ ಕಾಣ್ತಾ ಇದೆ ನಮ್ಗೆ ಈ ತರದ ಒಂದು ಕಾಂಪೋನೆಂಟ್ಸ್ ಅನ್ನ ಹಾಕಿ ನಾವು ಸ್ಕ್ರಾಚ್ ಅಲ್ಲಿ ಪ್ರೋಗ್ರಾಮ್ಸ್ ಅನ್ನ ಬಿಲ್ಡ್ ಮಾಡಬಹುದು. ಈ ಸ್ಕ್ರಾಚ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಏನಲ್ಲಿ ಒಂದು ಲಿಂಕ್ ಕಾಣ್ತಾ ಇದೆ, scratch.mit.edu ಅಂತ. ಆ ಲಿಂಕ್ ಅನ್ನ ನಾವು ಓಪನ್ ಮಾಡಿದ್ರೆ we can go for downloading the Scratch software. We'll see how it is. So installation ಹೇಗೆ ಸ್ಕ್ರಾಚ್ ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ನೀವು ಗೂಗಲ್ ಅಲ್ಲಿ ಹೋಗಿ ಸ್ಕ್ರಾಚ್ ಅಂತ ನೀವು ಟೈಪ್ ಮಾಡಿದ್ರೆ ಸ್ಕ್ರಾಚ್ ಸಾಫ್ಟ್ವೇರ್ ಅಂತ scratch.mit.edu ಅಂತ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕಿಗೆ ಹೋದ್ರೆ ಒಂದು ಹೋಮ್ ಪೇಜ್ ಕಾಣುತ್ತೆ. ಆ ಹೋಮ್ ಪೇಜ್ ಅಲ್ಲಿ ಈ ತರದ ಒಂದು ಡೌನ್ಲೋಡಿಂಗ್ ಆಪ್ಷನ್ ಇದೆ. ಆ ಡೌನ್ಲೋಡಿಂಗ್ ಆಪ್ಷನ್ ಇಲ್ಲಿ ಕೆಳಗಡೆ ನಾನು ಏನ್ ಮಾರ್ಕ್ ಮಾಡಿದ್ದೀನಿ, ದಿಸ್ ಇಸ್ ದ ಆಪ್ಷನ್ ವೇರ್ ಯು ಕ್ಯಾನ್ ಗೋ ಫಾರ್ ಡೌನ್ಲೋಡಿಂಗ್. ಸೊ ನಿಮ್ಗೆ ಬೇಕಾದಂತ ಆಪರೇಟಿಂಗ್ ಸಿಸ್ಟಮ್ ಗೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಯು ಕ್ಯಾನ್ ಡೌನ್ಲೋಡ್ ಇಟ್ ಫಾರ್ ವಿಂಡೋಸ್, ಯು ಕ್ಯಾನ್ ಡೌನ್ಲೋಡ್ ಇಟ್ ಫಾರ್ ಮ್ಯಾಕ್, ಲೈನಕ್ಸ್ ಅಂಡ್ ಈವನ್ ಆಂಡ್ರಾಯ್ಡ್ ಮೊಬೈಲ್ ಸಾಫ್ಟ್ವೇರ್, ದಟ್ ಇಸ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾವು ಟು ಕ್ವಿಕ್ಲಿ ಗೋ ಥ್ರೂ ಹೇಳಿರತಕ್ಕಂತ ವೆಬ್ಸೈಟ್ ಗೆ ಹೋಗಿ ನಿಮ್ಗೆ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಯು ಕ್ಯಾನ್ ಗೋ ಅಂಡ್ ಗೆಟ್ ದಿ ಆಪ್ಷನ್ ಹಿಯರ್. ಸೊ ಡೈರೆಕ್ಟ್ ಡೌನ್ಲೋಡ್ ಅಂತ ಏನಿದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ವೆನ್ ಯು ಡೌನ್ಲೋಡ್ ಇಟ್, ನಿಮ್ಮ ಲೆಫ್ಟ್ ಪೋರ್ಷನ್ ಆಫ್ ದ ಸ್ಕ್ರೀನ್ ನಲ್ಲಿ ಲೆಫ್ಟ್ ಬಾಟಮ್ ಕಾರ್ನರ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಆಗಿರೋದು ಯೂಶಲಿ ಕಾಣುತ್ತೆ. ಸೊ ಅಥವಾ ನೀವು ಡೌನ್ಲೋಡ್ಸ್ ಫೋಲ್ಡರ್ ಗೆ ಹೋದ್ರು ಕೂಡ ಒಂದು .exe ಫೈಲ್ ಕ್ರಿಯೇಟ್ ಆಗಿರುತ್ತೆ. ಈ .exe ಫೈಲ್ ಅಂದ್ರೆ ಏನು ಅಂದ್ರೆ ಎಕ್ಸಿಕ್ಯೂಟಬಲ್ ಅಥವಾ ಇನ್ಸ್ಟಾಲಬಲ್ ಫೈಲ್ ಅಂತ ಹೇಳ್ತೀವಿ ನಾವು. ಅದನ್ನ ನೀವು ಡೈರೆಕ್ಟ್ ಆಗಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನಿಮ್ಗೆ ಇನ್ಸ್ಟಾಲೇಷನ್ ಆಟೋಮ್ಯಾಟಿಕಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಅಂತ ಒಂದು ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಯೂಶಲಿ. ಸೊ ಅದು ಗೊತ್ತಾಗುತ್ತೆ ನಿಮ್ಗೆ ಡೌನ್ಲೋಡ್ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ರೆ ಇನ್ಸ್ಟಾಲೇಷನ್ ಅನ್ನ. ಸೊ ಇಟ್ ವಿಲ್ ಗೆಟ್ ಇನ್ಸ್ಟಾಲ್ಡ್ ಆಸ್ ಐ ಆಮ್ ಶೋಯಿಂಗ್ ಇಟ್ ಹಿಯರ್ ಇನ್ ದಿಸ್ ಪಾರ್ಟ್.
ಪೋರ್ಷನ್. ಸೊ exe ಫೈಲ್ ಅನ್ನ ರನ್ ಮಾಡಿದ್ರೆ ಇದು ಸ್ಕ್ರಾಚ್ 3.0 ಇನ್ಸ್ಟಾಲೇಷನ್ ತೋರಿಸ್ತಾ ಇರೋದು. ಆ ವರ್ಷನ ನಿಮ್ಗೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಇದರ ಒಂದು ಗ್ರೀನ್ ಲೈನ್ ಕಂಪ್ಲೀಟ್ ಆದ್ರೆ ಇಲ್ಲಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇನ್ಸ್ಟಾಲೇಷನ್ ಆದ್ಮೇಲೆ ನೀವು ಸ್ಕ್ರಾಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರದ ಒಂದು ಸ್ಕ್ರಾಚ್ ಎಡಿಟರ್ ಓಪನ್ ಆಗುತ್ತೆ. ಸೊ ನಾವು quickly we'll go through what are the different components that we can have in the editor. So ಈ ತರದೊಂದು ಮೆನು ಕಾಣುತ್ತೆ ನಿಮ್ಗೆ. ಫಸ್ಟ್ ಟೈಮ್ ಹೋಮ್ ಅಪ್ಲಿಕೇಶನ್ ಅಲ್ಲಿ ಓಪನ್ ಮಾಡಿದ್ರೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಗೆ ಹೋದ್ರೆ ಯು ಕ್ಯಾನ್ ಕ್ರಿಯೇಟ್ ಅ ನ್ಯೂ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅಂದ್ರೆ ಏನು? ನಾವೆಲ್ಲ ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಆ ಫೈಲ್ಸ್ ಅನ್ನೆಲ್ಲ ಫೋಲ್ಡರ್ಸ್ ಅಲ್ಲಿ ಹಾಕಿ ನಮ್ಗೆ ಅಭ್ಯಾಸ ಇದೆ. ಆ ಫೋಲ್ಡರ್ ಒಳಗಡೆ ಸುಮಾರು ಫೈಲ್ ಗಳನ್ನ ನಾವು ಹಾಕ್ಬೋದು. ಅದೇ ತರ ನಮ್ಮ ಬೇರೆ ಬೇರೆ ಪ್ರೋಗ್ರಾಮ್ ಗಳನ್ನ ಒಂದೊಂದು ಪ್ರಾಜೆಕ್ಟ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿ ಹಾಕ್ಬೋದು. ದಟ್ ಇಸ್ ಅ ಪ್ರಾಜೆಕ್ಟ್. ಇನ್ನು ರೈಟ್ ಪೋರ್ಷನ್ ಅಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಆಪ್ಷನ್ ಏನು ಅಂದ್ರೆ ಇಲ್ಲಿ ಜಾಯಿನ್ ಸ್ಕ್ರಾಚ್ ಅಂತ ಇದೆ. ನೀವೀಗ ಏನ್ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿದ್ರೆ ಅದೆಲ್ಲ ನಿಮ್ಮ ಫೈಲ್ ಅಲ್ಲಿ, ಅಂದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ಲೋಕಲ್ ಫೈಲ್ಸ್ ಆಗಿ ಸೇವ್ ಮಾಡಬಹುದು. ಅದನ್ನೇ ನೀವೇನಾದ್ರೂ ಕ್ಲೌಡ್ ಅಲ್ಲಿ ಸೇವ್ ಮಾಡಬೇಕು ಅಥವಾ ಇಂಟರ್ನೆಟ್ ಅಲ್ಲಿ ಸೇವ್ ಮಾಡಬೇಕು, ಅದರ್ಸ್ ಕ್ಯಾನ್ ಸಿ ವಾಟ್ ಯು ಆರ್ ಕ್ರಿಯೇಟಿಂಗ್ ದ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಕ್ರಿಯೇಟ್ ಅನ್ ಅಕೌಂಟ್. ಹೇಗೆ ನೀವು ಜಿಮೇಲ್ ಅಕೌಂಟ್ ಅಥವಾ ಬೇರೆ ರೀತಿಯಾದಂತಹ ಒಂದು ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೀರಿ, ಆನ್ಲೈನ್ ಶಾಪಿಂಗಿಗೋಸ್ಕರ ಅಕೌಂಟ್ ಕ್ರಿಯೇಟ್ ಮಾಡ್ತೀರಿ, ಸೇಮ್ ಪ್ರೊಸೀಜರ್ ಈ ಅಕೌಂಟ್ ಅನ್ನು ಕೂಡ ನೀವು ಕ್ರಿಯೇಟ್ ಮಾಡಬಹುದು. ಅಂಡ್ ನಾವು ವಿಲ್ ಸಿ ದ ಲೋವರ್ ಪೋರ್ಷನ್ ದಟ್ ವಾಟ್ ವಿ ಆರ್ ಸೀಯಿಂಗ್ ಇಟ್ ಆನ್ ದ ಸ್ಕ್ರೀನ್. ಇದು ನಮ್ಮ ಸ್ಕ್ರಾಚ್ ಎಡಿಟರ್ ಅಂತ ಹೇಳ್ತೀವಿ. ಎಡಿಟರ್ ಅಂದ್ರೆ ಎನಿಥಿಂಗ್ ವಿಚ್ ಇಸ್ ಅವೈಲೇಬಲ್ ಫಾರ್ ಎಡಿಟಿಂಗ್ ಅಂತ, ಅಂದ್ರೆ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ. ಸೊ ಇದು ಎಡಿಟರ್. ಇದು ಎಡಿಟರ್ ಅಲ್ಲಿ ಲೆಫ್ಟ್ ಪೋರ್ಷನ್ ಅಲ್ಲಿ ಏನ್ ರೌಂಡ್ ಕಲರ್ಡ್ ಸರ್ಕಲ್ಸ್ ಕಾಣ್ತಾ ಇದೆ, ಇದಕ್ಕೆ ನಾವು ಡಿಫ್ರೆಂಟ್ ಬ್ಲಾಕ್ಸ್ ಅಂತ ಕರಿತೀವಿ. ಈ ಬ್ಲಾಕ್, ಒಂದೊಂದು ಬ್ಲಾಕ್ ನಲ್ಲೂ ಕೂಡ ನಮಗೆ ಬೇರೆ ಬೇರೆ ರೀತಿಯಾದಂತಹ ಸ್ಕ್ರಿಪ್ಟ್ಸ್ ಅವೈಲೇಬಲ್ ಇದೆ. ಇಲ್ಲಿ ಏನ್ ನಮಗೆ ಬ್ಲೂ ಪೋರ್ಷನ್ ಅಲ್ಲಿ ಕಾಣ್ತಾ ಇರಲಿಲ್ಲ, ಇದೆಲ್ಲ ಸ್ಕ್ರಿಪ್ಟ್ಸ್. ಓಕೆ, ಒಂದೊಂದು ಬ್ಲಾಕಿಗೂ ಕೂಡ ಅದರದೇ ಆದಂತಹ ಸ್ಕ್ರಿಪ್ಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಆ ಸ್ಕ್ರಿಪ್ಟ್ಸ್ ಅನ್ನ ಯೂಸ್ ಮಾಡಿ ನಾವು ಅಲ್ಗಾರಿದಮ್ ಅನ್ನ ಬಿಲ್ಡ್ ಮಾಡಬಹುದು. ಎಲ್ಲಿ ಬಿಲ್ಡ್ ಮಾಡ್ತೀರಿ, ಆ ಬಿಲ್ಡ್ ಮಾಡೋದಕ್ಕೆ ಒಂದು ಪೋರ್ಷನ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಗಾರಿದಮ್ ಪಾರ್ಟ್ ಅಂತ ಏನ್ ತೋರಿಸಿದ್ವಿ ಇಲ್ಲಿ, ಅಲ್ಗಾರಿದಮ್ ಪಾರ್ಟ್ ಅಲ್ಲಿ ನಮ್ಮ ಸ್ಕ್ರಿಪ್ಟ್ಸ್ ಅನ್ನ ಹಾಕ್ಬೋದು. ಈ ಎಲ್ಲ ಸ್ಕ್ರಿಪ್ಟ್ಸ್ ಅನ್ನ ನಾವು ಹಾಕ್ಬೋದು ನೋಡಿ. ಇದಕ್ಕೆ ನಾವು ಸ್ಕ್ರಿಪ್ಟ್ ಬಿಲ್ಡಿಂಗ್ ಏರಿಯಾ ಅಂತ ಕರಿತೀವಿ. ಈ ಸ್ಕ್ರಿಪ್ಟ್ ಬಿಲ್ಡಿಂಗ್ ಏರಿಯಾದಲ್ಲಿ ನಮ್ಮ ಏನ್ ಅಲ್ಗಾರಿದಮ್ ಬರ್ದ್ವಿ ನಾವು ಲಾಸ್ಟ್ ಸೆಷನ್ ಅಲ್ಲಿ, ಆ ಅಲ್ಗಾರಿದಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಅನ್ನ ಫ್ಲೋ ಚಾರ್ಟ್ ಅಲ್ಲಿ ನಾವು ತೋರಿಸಿರ್ತಕ್ಕಂಥ ಫ್ಲೋ ಮೂಲಕ ಇಲ್ಲಿ ನಾವು ಪ್ಲೇಸ್ ಮಾಡ್ತಾ ಹೋಗ್ಬೋದು. ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ಬರ್ದಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಈ ಪೋರ್ಷನ್ ಅಲ್ಲಿ, ಇಲ್ಲೇನು ಎಕ್ಸಿಕ್ಯೂಷನ್ ವ್ಯೂ ಅಂತ ಹೇಳ್ತೀವಿ, ಈ ಪೋರ್ಷನ್ ಅಲ್ಲಿ ಎಕ್ಸಿಕ್ಯೂಟ್ ಆಗೋದನ್ನ ಕಾಣ್ಬೋದು. ಏನಿಲ್ಲಿ ಇದು ಒಂದು ಪುಟ್ಟದಾಗಿ ಆ ಕ್ಯಾಟ್ ಪಿಕ್ಚರ್ ಅನ್ನ ಏನ್ ನೋಡ್ತಾ ಇದ್ರೆ, ಇದಕ್ಕೆ ಒಂದು ಮುದ್ದಾದಂತ ಹೆಸರು ಕೊಟ್ಟಿದ್ದಾರೆ, ಸ್ಪ್ರೈಟ್ ಅಂತ. ಸೊ ಏನಿದು ಸ್ಪ್ರೈಟ್ ಅಂದ್ರೆ, these are all the different characters that you can use to run your program, create animations, build stories of your own and what not you can do. ಓಕೆ, ಸೊ ಇಲ್ಲಿ ಏನ್ ಕಾಣ್ತಾ ಇದೆಲ್ಲ ವೈಟ್ ಪೋರ್ಷನ್, ಇದಕ್ಕೆ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀವಿ. ಈ ಬ್ಯಾಕ್ ಗ್ರೌಂಡ್ ಅನ್ನ ಇಲ್ಲಿ ಏನ್ ಪ್ಲೇನ್ ಕಾಣ್ತಾ ಇದೀವಿ, ನೀವು ಇದಕ್ಕೆ ನಿಮ್ದೇ ಆದಂತಹ ಬ್ಯಾಕ್ ಗ್ರೌಂಡ್ಸ್ ಅನ್ನ ಆಡ್ ಮಾಡಬಹುದು. ಒಂದು ಪ್ಯಾಲೇಸ್, ಗ್ರಾಸ್ ಲ್ಯಾಂಡ್, ರಿವರ್, ಮೆಡೋ, ವಾಟ್ ನಾಟ್, ಜಂಗಲ್, ಏನೇನ್ ಬೇಕೋ ಎಲ್ಲ ಬ್ಯಾಕ್ ಗ್ರೌಂಡ್ಸ್ ಅವೈಲೇಬಲ್ ಇದೆ. ಯು ಕ್ಯಾನ್ ಗೋ ಅಂಡ್ ಎಕ್ಸ್ಪ್ಲೋರ್ ಆಲ್ ದೋಸ್ ಬ್ಯಾಕ್ ಗ್ರೌಂಡ್ಸ್. ಸೊ ಆ ಬ್ಯಾಕ್ ಗ್ರೌಂಡ್ಸ್ ಅನ್ನೆಲ್ಲ ನೀವು ಇಲ್ಲಿ ಆಡ್ ಮಾಡಬಹುದು. ಇಲ್ಲಿ ಎರಡು ಪುಟ್ಟದಂತ ಆಪ್ಷನ್ಸ್ ಕಾಣ್ತಾ ಇದೆ. ಇದು ಒಂದು ಕ್ಯಾಟ್ ಫೇಸ್ ತರ ಕಾಣ್ತಾ ಇದೆ, ಅಲ್ಲೊಂದು ಪ್ಲಸ್ ಮಾರ್ಕ್ ಕೂಡ ಇದೆ. ಇದ್ರ ಮೇಲೆ ಕ್ರಿಯೇಟ್ ಮಾಡಿದ್ರೆ, ಸೊ ಇಟ್ ಅಲೋ ಯು ಟು ಕ್ರಿಯೇಟ್ ಸಮ್ ನ್ಯೂ ಸ್ಪ್ರೈಟ್ಸ್. ನೀವು ಇಲ್ಲಿ ಕ್ರಿಯೇಟ್ ಮಾಡಿರೋ ಸ್ಪ್ರೈಟ್ಸ್ ನೆಲ್ಲ ಇಲ್ಲಿ ಕಾಣ್ಬೋದು. ಓಕೆ, ಅಂಡ್ ಯು ಕ್ಯಾನ್ ಆಲ್ಸೋ ಚೇಂಜ್ ಬ್ಯಾಕ್ ಗ್ರೌಂಡ್ಸ್ ಥ್ರೂ ಯೂಸಿಂಗ್ ದಿಸ್ ಆಪ್ಷನ್. Okay, now quickly we'll go through the different block types that we can use to build our program. So ishtu 9 blocks available ide namma ondu scripts na build ಮಾಡೋದಕ್ಕೆ. ಫಸ್ಟ್ ಬ್ಲಾಕ್ ಅನ್ನು ಮೋಷನ್ ಅಂತ ಕರಿತೀವಿ. ಮೋಷನ್ ಬ್ಲಾಕ್, all the scripts that are available, they are categorized as belonging to blue category. ಸೊ ಈ ಬ್ಲೂ ಕ್ಯಾಟಗರಿ ಬರುವಂತ ಎಲ್ಲ ಸ್ಕ್ರಿಪ್ಟ್ಸ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡಬಹುದು ಅಂದ್ರೆ, we can make the sprite to move forward, move backward, move up, move down, turn, rotate, we can make it hop, jump. So movements ಏನೇನು ಬೇಕು ನಮಗೆ ಎಲ್ಲ ಮೂವ್ಮೆಂಟ್ಸ್ ಇಲ್ಲಿ ಬ್ಲಾಕ್ ಟೈಪ್ಸ್ ಸ್ಕ್ರಿಪ್ಟ್ಸ್ ಅವೈಲೇಬಲ್ ಇದೆ. And the next block that we can see is looks block ಅಂತ ಕಾಣ್ತಾ ಇದೆ. ಇದು ಪರ್ಪಲ್ ಕಲರ್ ಅನ್ನ ಇಂಡಿಕೇಟ್ ಆಗಿದೆ, ಅದಕ್ಕೆ ಇದು ಪರ್ಪಲ್ ಕ್ಯಾಟಗರಿ ಬ್ಲಾಕ್ ಅಂತ ಹೇಳ್ತೀವಿ. ಇದರಲ್ಲಿ ಬರ್ತಕ್ಕಂಥ ಎಲ್ಲ ಸ್ಕ್ರಿಪ್ಟ್ಸ್ ನಮಗೆ ಪರ್ಪಲ್ ಕಲರ್ ಅಲ್ಲಿ ಕಾಣುತ್ತೆ. ಸೊ ಈ ಪರ್ಟಿಕ್ಯುಲರ್ ಬ್ಲಾಕ್ ಅಲ್ಲಿ ಅವೈಲೇಬಲ್ ಇರೋ ಸ್ಕ್ರಿಪ್ಟ್ಸ್ ಅನ್ನ ಯೂಸ್ ಮಾಡಿ we can control what the sprite needs to say. It can made to say hello, how are you, it can made to be think and story build ಮಾಡ್ತಾ ಇದ್ದೀರಾ ಅಂದ್ರೆ ಎರಡು ಸ್ಪ್ರೈಟ್, ಎರಡು ಕ್ಯಾರೆಕ್ಟರ್ ಗಳ ನಡುವೆ ಬರ್ತಕ್ಕಂಥ ಡೈಲಾಗ್ಸ್ ಅನ್ನ ನೀವು ಕೂಡ ಇಲ್ಲಿ ಹಾಕ್ಬೋದು. ಸೊ ದೇ ಆಲ್ ಬಿಲಾಂಗ್ ಟು ದಿ ಲುಕ್ ಆರ್ ದಿ ಪರ್ಪಲ್ ಕ್ಯಾಟಗರಿ. ದೆನ್ ನೆಕ್ಸ್ಟ್ ಥರ್ಡ್ ಬ್ಲಾಕ್ ಬಿಲಾಂಗಿಂಗ್ ಟು ದಿ ಫ್ಯೂಷಿಯಾ ಕ್ಯಾಟಗರಿ ಅಂತ ಹೇಳ್ತೀವಿ. ಅದಕ್ಕೆ ಫ್ಯೂಷಿಯಾ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿರ್ತಾರೆ. ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಟು ಅ ಪಿಂಕ್ ಕಲರ್.
ಆರ್ ಮೆಜೆಂಟಾ ಕಲರ್. ಸೊ ಇದರಲ್ಲಿ ಬರ್ತಕ್ಕಂಥ ಎಲ್ಲಾ ಬ್ಲಾಕ್ಸ್ ಅನ್ನ ನಾವು ಯೂಸ್ ಮಾಡಿ ಒಂದು ಸ್ಪ್ರೈಟ್ ಗೆ ಸೌಂಡ್ ಅನ್ನ ಕೊಡ್ಬೋದು. ಹೆಲೋ, ಹೌ ಆರ್ ಯು ಅಂತ ನಮ್ಗೆ ಅದು ಇದನ್ನು ತೋರಿಸೋದು, ಡೈಲಾಗ್ ತೋರಿಸೋದ್ರ ಜೊತೆಗೆ ಇಟ್ ಕ್ಯಾನ್ ಆಕ್ಚುಲಿ ಮೇಡ್ ಟು ಬಿ ಸ್ಪೀಕ್. ನಮ್ಗೆ ಏನ್ ಕೇಳಿಸ್ಬೇಕು ಡೈಲಾಗ್ಸ್, ಆ ಎಲ್ಲ ಸೌಂಡ್ಸ್ ಅನ್ನ ನಾವು ಸ್ಪ್ರೈಟ್ ಗೆ ಅಸೈನ್ ಮಾಡಬಹುದು. ದಟ್ ಕಮ್ಸ್ ಅಂಡರ್ ದಿ ಸೌಂಡ್ category. Next is the event block, which belong to the light yellow category, and we have the scripts for here which can sense some events. Event ಅಂದ್ರೆ ಯಾವ್ದೋ ಒಂದು ಸಿಚುಯೇಷನ್ ಇರ್ಬೋದು, ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಅಥವಾ ನೀವು ಮೌಸ್ ಕರ್ಸರ್ ನ ಮೂವ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಕ್ಕೆ ಒಂದು ಈವೆಂಟ್ ಅಂತ ಹೇಳ್ತೀವಿ, ಅಥವಾ ಸಿಚುಯೇಷನ್ ಅಂತ. ಸೊ ಆ ಈವೆಂಟ್ ಅಥವಾ ಸಿಚುಯೇಷನ್ ರನ್ ಆಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸ್ಕ್ರಿಪ್ಟ್ಸ್ ಅನ್ನ ನಾವು ಇಲ್ಲಿ ಈವೆಂಟ್ ಕ್ಯಾಟಗರಿಯಲ್ಲಿ ಕಾಣಬಹುದು. Next category is the control category. Control category ಬರ್ತಕ್ಕಂಥ ಎಲ್ಲ ಸ್ಪ್ರೈಟ್ಸ್ script blocks, they belong to the gold category because they come in the gold color, they appear in the gold color, and these scripts are basically the control scripts ಅಂತ ಹೇಳ್ತೀವಿ. ಕಂಟ್ರೋಲ್ ಸ್ಕ್ರಿಪ್ಟ್ಸ್ ಅಂದ್ರೆ ನಾವು ಲಾಸ್ಟ್ ಸೆಷನ್ ಅಲ್ಲಿ ನೋಡಿದ್ವಿ, ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅನ್ನ, ಸೀಕ್ವೆನ್ಸಿಂಗ್ ಕಂಟ್ರೋಲ್ ಸ್ಟ್ರಕ್ಚರ್ಸ್, 1 by 1 ಅಲ್ಗೋರಿದಮ್ ಅಲ್ಲಿ ಇರ್ತಕ್ಕಂಥ ಸ್ಕ್ರಿಪ್ಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಅಥವಾ ಸೀಕ್ವೆನ್ಸ್ ಬ್ರಾಂಚಿಂಗ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಇನ್ನೊಂದು ಯಾವುದೋ ಪರ್ಟಿಕ್ಯುಲರ್ ಪಾಯಿಂಟ್ ಗೆ ಬ್ರಾಂಚ್ ಆಗುತ್ತೆ, ಕಂಟ್ರೋಲ್ ಮೂವ್ ಆಗುತ್ತೆ. ದಟ್ ಇಸ್ ವಿ solved a program to solve that is find the 3 largest numbers. Then we had looping control structures, n natural numbers and sum anna find out ಮಾಡಕ್ಕೆ looping control structures ಅನ್ನ ನಾವು ಯೂಸ್ ಮಾಡಿದ್ವಿ. So they all come under the what do you say as control scripts. And then we have the cyan scripts, that is the sensing category. They all belong to the cyan category ಅಂತ ಹೇಳಿ. ಸೊ ಈ ಸಿಯಾನ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಎಲ್ಲ ಸ್ಕ್ರಿಪ್ಟ್ಸ್ ಅನ್ನ ನಾವು ಸೆನ್ಸಿಂಗ್ ಸ್ಕ್ರಿಪ್ಟ್ಸ್ ಅಂತ ಕರಿತೀವಿ. ಯಾಕೆಂದ್ರೆ ಅವು ಬೇರೆ ಬೇರೆ ರೀತಿನಲ್ಲಿ ನಮಗೆ ಸೆನ್ಸಿಂಗ್ ಗೆ ಅಲೋ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ಬಿ ಯೂಸ್ ಟು ಆಸ್ಕ್ ಅ ಕ್ವೆಶನ್, ವಾಟ್ ಆರ್ ಯು ಡೂಯಿಂಗ್, ಇಟ್ ಕ್ಯಾನ್ ಬಿ ಮೇಡ್ ಟು ಆನ್ಸರ್. ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಅವೈಲೇಬಲ್ ಇದೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ quickly to move to the next block, that is the operator block. ಇದು ಲೈಟ್ ಗ್ರೀನ್ ಕಲರ್ ಇಂಡಿಕೇಟ್ ಆಗಿದೆ. ಸೊ ದೇ ಆಲ್ ಬಿಲಾಂಗ್ ಟು ದಿ ಲೈಟ್ ಗ್ರೀನ್ ಕ್ಯಾಟಗರಿ. ಇದು ಆಪರೇಟರ್ಸ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಇಲ್ಲಿ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಆಮೇಲೆ ರಿಲೇಷನಲ್ ಆಪರೇಟರ್ಸ್ ಇದೆ, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಈಕ್ವಲ್ ಟು, ಈ ತರ ಎಲ್ಲ ಆಪರೇಟರ್ಸ್ ಗಳನ್ನ ನಾವು ಯೂಸ್ ಮಾಡಿ ಸ್ಕ್ರಿಪ್ಟ್ಸ್ ಗಳನ್ನ ಕ್ಯಾಲ್ಕುಲೇಷನ್ ಅಥವಾ ಮ್ಯಾನಿಪುಲೇಷನ್ ಗೆ ಯೂಸ್ ಮಾಡಬಹುದು. ಸೊ ವಿ ಯೂಶಲಿ ಫೈಂಡ್ ಸಮ್ ಮ್ಯಾಥ್ ಈಕ್ವೇಷನ್ಸ್ ಅಂಡ್ ಸ್ಟ್ರಿಂಗ್ಸ್ ಅಂತ ಹೇಳಿದ್ರೆ ಕೆಲವೊಂದು ವರ್ಡ್ಸ್ ಅನ್ನ ಅಥವಾ ಟೆಕ್ಸ್ಟ್ ಅನ್ನ ಕೂಡ ನಾವು ಯೂಸ್ ಮಾಡಬಹುದು ಅಟ್ಯಾಚ್ ಮಾಡೋದಕ್ಕೆ. ದೆನ್ ವಿ ಹ್ಯಾವ್ ದಿ ವೇರಿಯಬಲ್ ಕ್ಯಾಟಗರಿ ವಿಚ್ ಬಿಲಾಂಗ್ ಟು ದಿ ಆರೆಂಜ್ ಕಲರ್ ಕ್ಯಾಟಗರಿ. ಸೊ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಸ್ಕ್ರಿಪ್ಟ್ಸ್ ಕೂಡ ಆರೆಂಜ್ ಕಲರ್ ಇಂಡಿಕೇಟ್ ಆಗಿರುತ್ತೆ. ಅಂಡ್ ದೇ ಆರ್ ಬೇಸಿಕಲಿ ಯೂಸ್ಡ್ ಫಾರ್ ಸ್ಟೋರಿಂಗ್ ಅಂಡ್ ಆಕ್ಸೆಸಿಂಗ್ ದಿ ಡೇಟಾ. ಸ್ಟೋರಿಂಗ್ ಅಂತ ಹೇಳಿದ್ರೆ ಲಾಸ್ಟ್ ಸೆಷನ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ವೇರಿಯಬಲ್ಸ್ ಅಂದ್ರೆ ಏನು? ಸೊ ಇನ್ಪುಟ್ ಅನ್ನ ನಾವು ಕೊಟ್ಟಾಗ ಇನ್ಪುಟ್ಸ್ ಅನ್ನ ಫ್ಲೋಟಿಂಗ್ ಆಗಿ ಇಡಕ್ಕಾಗಲ್ಲ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಒಂದು ಕಾಫಿ ಮಾಡ್ಬೇಕಂದ್ರೆ ಒಂದು ಲೋಟ ಬೇಕು, ಕಾಫಿ ಪೌಡರ್ ಹಾಕೋದಕ್ಕೆ ಒಂದು ಕಂಟೈನರ್ ಬೇಕು, ಹಾಲನ್ನು ಹಾಕೋದಕ್ಕೆ ಒಂದು ಕಂಟೈನರ್ ಬೇಕು, ಆಮೇಲೆ ಮಿಕ್ಸ್ ಮಾಡಿ ವಿಲ್ ಮೇಕ್ ಸರ್ವ್ ದಿ ಕಾಫಿ ಇನ್ ಅನದರ್ ಕಂಟೈನರ್. ಸೊ ಈ ಕಂಟೈನರ್ಸ್ ಅನ್ನ ವೇರಿಯಬಲ್ಸ್ ಅಂತೀವಿ. ವೇರಿಯಬಲ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಇನ್ಪುಟ್ ವ್ಯಾಲ್ಯೂಸ್, ಔಟ್ಪುಟ್ ವ್ಯಾಲ್ಯೂಸ್ ಅಥವಾ ಪ್ರಾಸೆಸಿಂಗ್ ಇಂಟರ್ಮೀಡಿಯೇಟ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ತೀವಿ. ಆಮೇಲೆ ಬೇಕಾದಾಗ ಅವನ್ನ ಆಕ್ಸೆಸ್ ಅಥವಾ ಮ್ಯಾನಿಪುಲೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ದೇ ಆರ್ ದಿ ವೇರಿಯಬಲ್ಸ್. The last category being the my blocks, they all belong to the pink color. So ಅಲ್ಲಿ ನಾವು ಕ್ರಿಯೇಟ್ ಮಾಡೋ ಎಲ್ಲ ಸ್ಕ್ರಿಪ್ಟ್ಸ್ ಪಿಂಕ್ ಕಲರ್ ಅಲ್ಲಿ ಕಾಣುತ್ತೆ. ಇದು ಕಸ್ಟಮೈಸ್ಡ್ ಬ್ಲಾಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕೆ ನಮಗೆ ಬೇಕಾದ ರೀತಿನಲ್ಲಿ ನಾವು ಈ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಬ್ಲಾಕ್ಸ್ ಅನ್ನ ನಮಗೆ ಬೇಕಾದಂಗೆ ಹೊಸದಾಗಿ ನಾವು ಬ್ಲಾಕ್ಸ್ ಅನ್ನ ಕ್ರಿಯೇಟ್ ಮಾಡಿ ಯೂಸ್ ಮಾಡ್ಕೋಬಹುದು. So now to quickly go through the programs what we can build over. ಸೊ ಇಲ್ಲಿ ನಮ್ಗೆ ಏನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಒಂದು ಪ್ರೋಗ್ರಾಮಿನ ಔಟ್ಪುಟ್ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ಏನ್ ಎಲಿಫೆಂಟ್ ಕಾಣ್ತಾ ಇದೆ, ದಿಸ್ ಇಸ್ ಅಗೇನ್ ಅ ಕ್ಯಾರೆಕ್ಟರ್. ನೋಡಿ ಇಲ್ಲೊಂದು ಸಮ್ ಕೈಂಡ್ ಆಫ್ ಅ ಡೆಸರ್ಟ್ ಆರ್ ಡ್ರೈ ಲ್ಯಾಂಡ್ ಒಂದು ಬ್ಯಾಕ್ ಗ್ರೌಂಡ್ ಇದೆ. ಈ ಬ್ಯಾಕ್ ಗ್ರೌಂಡ್ ಅನ್ನು ನಾನು ಆಡ್ ಮಾಡಿದ್ದೀನಿ. ಸೊ ಈ ಬ್ಯಾಕ್ ಗ್ರೌಂಡ್ ನಲ್ಲಿ ಇರ್ತಕ್ಕಂಥ ಸ್ಪ್ರೈಟ್ ಇಲ್ಲಿ ಏನ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಕಾಣ್ತಾ ಇದೆ, ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಅಂದ್ರೆ ಏನ್ ಕೊಟ್ಟಿದ್ದೀನಿ ನಾನು, ವೆನ್ ಐ ಕ್ಲಿಕ್ ಆನ್ ದಿಸ್ ಗ್ರೀನ್ ಫ್ಲಾಗ್, ವೆನ್ ಕ್ಲಿಕ್, let it repeat for 10 times. What it has to repeat? The instruction. What is the instruction? Move by 10 steps. So this particular sprite, that is the elephant, what you can see in the execution view, is going to move 10 step move ಆಗುತ್ತೆ. ಎಲ್ಲಿ ತನಕ 10 times ನಷ್ಟು ಅದು ರಿಪೀಟ್ ಮಾಡೋ ತನಕ ಅದು ಮೂವ್ ಆಗುತ್ತೆ. When the green flag here it is shown, it is being clicked. So this is the output. So to quickly move to the next output, ಇದು ಎರಡು ನಂಬರ್ ಅನ್ನ ಆಡ್ ಮಾಡೋಕೆ ಒಂದು ಪ್ರೋಗ್ರಾಮ್ ಅನ್ನ ಏನ್ ಬರೀತೀವಿ ನಾವು, ಅದರ ಔಟ್ಪುಟ್ ಈ ತರ
ಕಾಣುತ್ತೆ. ಓಕೆ, ಸೊ ಇದನ್ನ ಹೇಗ್ ಮಾಡೋದು ಅಂತ ವಿಲ್ ಕ್ವಿಕ್ಲಿ ಗೋ ಥ್ರೂ. ಗಿವ್ ಮಿ ಅ ಮೊಮೆಂಟ್. ಸೊ ಎಸ್, ವಿ ಕ್ಯಾನ್ ಸಿ ದಿ ಸ್ಕ್ರಾಚ್ ಎಡಿಟರ್. ಇಲ್ಲಿ ಸ್ಕ್ರಾಚ್ ಎಡಿಟರ್ ಕಾಣ್ತಾ ಇದೆ ನಮಗೆ. ಈ ಸ್ಕ್ರಾಚ್ ಎಡಿಟರ್ ಅಂತ ಹೇಳಿದ್ರೆ ಒಂದು ಸ್ಕ್ರಾಚ್ ಸಾಫ್ಟ್ವೇರ್ ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ಮೇಲೆ ಒಂದು ಸ್ಕ್ರಾಚ್ ಐಕಾನ್ ಕ್ರಿಯೇಟ್ ಆಗಿರುತ್ತೆ. ಆ ಸ್ಕ್ರಾಚ್ ಐಕಾನ್ ಅನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಈ ತರದೊಂದು ಎಡಿಟರ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೀವು ಏನೇನ್ ಬೇಕೋ ನಿಮ್ಮ ಸ್ಕ್ರಿಪ್ಟ್ಸ್ ಅನ್ನೆಲ್ಲ ಬಿಲ್ಡ್ ಮಾಡಬಹುದು, ಚೇಂಜ್ ಮಾಡಬಹುದು. ಹೆನ್ಸ್ ಇಟ್ ಇಸ್ ಕಾಲ್ಡ್ as an editor. You can do all what you can go for building. So ಇಲ್ಲಿ ಏನ್ ಕಾಣ್ತಾ ಇದೆ, this is the algorithm part what we saw in one of the presentation slides. So this is the block palette. Palette ಅಂತ ಹೇಳಿದ್ರೆ ಅದು ಒಂದು ಪ್ಲೇಟ್ ತರ, ಅಲ್ಲಿ ಎಲ್ಲ ಕಾಂಪೋನೆಂಟ್ಸ್ ಇದೆ ನಮಗೆ. ಇದೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಲಾಕ್ಸ್. ಇದು ಮೆನು ಬಾರ್ ಅಂತಾನು ಕೂಡ ಕರಿತೀವಿ ನಾವು. ಸೊ ದಿಸ್ ಇಸ್ ದ ಸ್ಪ್ರೈಟ್. ಸೊ ಈ ಸ್ಪ್ರೈಟ್ ಇಲ್ಲಿ ಕಾಣ್ತಾ ಇದೆ ನೋಡಿ. ನೀವು ಯಾವ ಸ್ಪ್ರೈಟ್ ಅನ್ನ ಕ್ಲಿಕ್ ಮಾಡ್ತಿರೋ, ಸೆಲೆಕ್ಟ್ ಮಾಡಿದ್ರೆ ಆ ಸ್ಪ್ರೈಟ್ಸ್ ಎಲ್ಲ ಇಲ್ಲಿ ಕಾಣ್ತಾ ಹೋಗುತ್ತೆ. ಇದು ನಿಮ್ಮ ಸ್ಪ್ರೈಟ್ ಅನ್ನ ಆಡ್ ಮಾಡ್ಲಿಕ್ಕೆ ಇರೋ ಪೋರ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಏನ್ ಕಾಣ್ತಾ ಇದೆ ನಮ್ಗೆ, ಸ್ಕ್ರೀನ್ ಮೇಲೆ ಬೇಕಾದಷ್ಟು ಸ್ಪ್ರೈಟ್ಸ್ ಕಾಣ್ತಾ ಇದೆ. ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್. ಕೇಕ್ ಇರ್ಬೋದು, ಯು ಹ್ಯಾವ್ ಅ ಕ್ಯಾಟ್, ಫ್ಲೈಯಿಂಗ್ ಕ್ಯಾಟ್, then you have a crab, then you have a dog. ನೋಡಿ ಇಲ್ಲಿ ಬೇಕಾಗೆ ಡಾನ್ಸ್, ಫ್ಯಾಂಟಸಿ, ಪೀಪಲ್, ಅನಿಮಲ್ಸ್, then you have separate foods. ಏನಾದ್ರು ಅದ್ರ you want to do a cake shop, bakery, ಆ ತರದ್ ಏನಾದ್ರು ಮಾಡ್ಬೇಕಂದ್ರೆ ಇಲ್ಲಿ ಎಲ್ಲ ಫುಡ್ ಐಟಮ್ಸ್ ಇದೆ. You can do all, build your own stories. Just explore that. Okay, going back. So I already have a sprite. We have one more option here. ಈ ಬ್ಯಾಕ್ ಗ್ರೌಂಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಏನೇನ್ ಬ್ಯಾಕ್ ಗ್ರೌಂಡ್ ಕಾಣ್ತೀವಿ, ಎಲ್ಲ ಬ್ಯಾಕ್ ಗ್ರೌಂಡ್ ಅನ್ನು ಕೂಡ ನೀವು ಆಡ್ ಮಾಡಬಹುದು. ಸಪೋಸ್ ಯು ವಾಂಟ್ ಟು ಆಡ್ ಅ ಬ್ಲೂ ಸ್ಕೈ. ನೋಡಿ ಇಲ್ಲಿ ಬ್ಲೂ ಸ್ಕೈ ಕಾಣ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಐ ಆಮ್ ಆಡಿಂಗ್ ಅಂತ ಅನ್ಕೊಳ್ಳೋಣ. ಈಗ ಈ ಸ್ಪ್ರೈಟ್ ಅನ್ನು ಮೂವ್ ಮಾಡೋದಕ್ಕೆ ಐ ವಿಲ್ ರೈಟ್ ಅ ಪ್ರೋಗ್ರಾಮ್ ಕೋಡ್. ಸೊ ಅಲ್ಲಿ ನಾವು ಪ್ರೆಸೆಂಟೇಷನ್ ಅಲ್ಲಿ ನೋಡಿದ್ವಿ, ಎಲಿಫೆಂಟ್ ಕುಡ್ ಬಿ ಮೇಡ್ ಟು ಮೂವ್ ಟು 10 ಸ್ಟೆಪ್ಸ್ ಅಂತ. ಸೊ ಈ ಸ್ಪ್ರೈಟ್ ಪರ್ಟಿಕ್ಯುಲರ್ ಕ್ಯಾಟ್ ಅನ್ನ ಹೆಂಗ್ ಮೂವ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ವಿಲ್ ಗೋ ಟು ದ ಈವೆಂಟ್ ಬ್ಲಾಕ್. ಈ ಈವೆಂಟ್ ಬ್ಲಾಕ್ ಅಲ್ಲಿ ಒಂದು ವೆನ್ ಕ್ಲಿಕ್ ಅಂತ ಸ್ಕ್ರಿಪ್ಟ್ ಇದೆ. ಇದನ್ನ ನಾನು ಏನ್ ಮಾಡಿದೆ, ಇಲ್ಲಿ ಮೌಸ್ ಕರ್ಸರ್ ತಗೊಂಡೋದೆ, ಮೌಸ್ ಲೆಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡೆ, ಆಮೇಲೆ ಅದನ್ನ ಡ್ರಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿದೆ. ಓಕೆ, ಸೊ ಈಗ ವೆನ್ ಕ್ಲಿಕ್ ಅಂತ ನನ್ಗೆ ಇಲ್ಲಿ ಪೋರ್ಷನ್ ಕಾಣ್ತಾ ಇದೆ. ಸೊ ಈಗ ಈ ಗ್ರೀನ್ ಫ್ಲಾಗ್ ಅನ್ನ ನಾನು ಕ್ಲಿಕ್ ಮಾಡಿದಾಗ ಈ ಪರ್ಟಿಕ್ಯುಲರ್ ವೆನ್ ಕ್ಲಿಕ್ ಕೆಳಗೆ ಇರ್ತಕ್ಕಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ ಒನ್ ಬೈ ಒನ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಈಗ ಏನ್ ಮಾಡ್ಬೇಕು ನಾನು, ಐ ನೀಡ್ ಟು ಗೋ ಟು ಮೋಷನ್, ಬಿಕಾಸ್ ಮೋಷನ್ ಕಂಟೈನ್ಸ್ ಆಲ್ ದ ಸ್ಕ್ರಿಪ್ಟ್ಸ್ ದಟ್ ನೀಡ್ ಟು ಹ್ಯಾವ್ ದ ಮೂವ್ಮೆಂಟ್ ಫಾರ್ ದ ಸ್ಪ್ರೈಟ್. ಸೊ ಈ ಮೂವ್ 10 ಸ್ಟೆಪ್ಸ್ ಅನ್ನೋ ಸ್ಕ್ರಿಪ್ಟ್ ಅನ್ನು ತಗೊಂಡೆ. ಸೊ ಈ ಮೂವ್ 10 ಸ್ಟೆಪ್ಸ್ ಅನ್ನ ಇಲ್ಲಿಗೆ ಅಟ್ಯಾಚ್ ಮಾಡಿದೆ. ಓಕೆ, ಸೊ ಇದನ್ನ ನಾನೇನ್ ಮಾಡ್ತೀನಿ, 20 ಅಂತ ಚೇಂಜ್ ಮಾಡ್ತೀನಿ. ನೋಡಿ, ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ 20 ಅಂತ ಟೈಪ್ ಮಾಡಿದೆ. ಈಗ ನಾನೇನಾದ್ರೂ ಈ ಗ್ರೀನ್ ಫ್ಲಾಗ್ ಅನ್ನ ಕ್ಲಿಕ್ ಮಾಡಿದ್ರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಬ್ಸರ್ವ್ ಮಾಡಿ ಸ್ಪ್ರೈಟ್ ಏನಾಗುತ್ತೆ ಅಂತ ನೋಡಿ. ಇದನ್ನ ಇಲ್ಲಿ ಇಟ್ಟಿದ್ದೀನಿ ನಾನೀಗ. ನೋಡಿ, ಮೂವ್ ಆಯ್ತು. ಹೌದಾ, ತುಂಬಾ ಚಿಕ್ಕದಾಗಿ ಮೂವ್ಮೆಂಟ್ ಆಗ್ತದೆ, ಯಾಕಂದ್ರೆ 20 ಸ್ಟೆಪ್ಸ್ ಅಂದ್ರೆ ಅದ್ರ ಪ್ರಕಾರ ಚಿಕ್ಕ ಮೂವ್ಮೆಂಟ್. ಅಂದ್ರೆ ಎಕ್ಸ್ ಮತ್ತೆ ಇಟ್ ಇಸ್ ಮೂವಿಂಗ್ ಹಾರಿಸಾಂಟಲ್. ಸೊ ಎಕ್ಸ್ ಅಲ್ಲಿ ನಮ್ಗೆ ಏನು ಪ್ಯಾರಾಮೀಟರ್ಸ್ ಡಿಫೈನ್ ಮಾಡಿರ್ತಾರೆ, ಡಿಸ್ಟೆನ್ಸ್, ಆ ತರ ಮೂವ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಮೂವ್ಮೆಂಟ್ ತೋರ್ಸೋಣ ಹೆಂಗೆ ಅಂತ ಹೇಳಿ. ಇದನ್ನ ಕೆಳಗೆ ತಗೊಂಡು ಹೋಗ್ತೀನಿ. ನಾವು ಲೆಟ್ ಮಿ ಗೋ ಟು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಲ್ಲಿ ಒಂದು ರಿಪೀಟ್ ಅಂತ ಬ್ಲಾಕ್ ಇದೆ. ಓಕೆ, ಅಥವಾ ಒಂದು ಸ್ಕ್ರಿಪ್ಟ್ ಇದೆ. ಸೊ ಈ ರಿಪೀಟ್ ಸ್ಕ್ರಿಪ್ಟ್ ಅನ್ನ ನಾನು ಇಲ್ಲಿ ವೆನ್ ಕ್ಲಿಕ್ ಕೆಳಗೆ ಅಟ್ಯಾಚ್ ಮಾಡಿದೆ. ಈ ಮೂವ್ ಅನ್ನ ರಿಪೀಟ್ ಕೆಳಗಡೆ ಹಾಕ್ತೇನೆ. ಇಟ್ಸ್ ಆಲ್ ಡ್ರ್ಯಾಗ್ ಅಂಡ್ ಡ್ರಾಪ್. ಓಕೆ, ಸೊ ರಿಪೀಟ್ ಫಾರ್ 10 times this instruction to move the sprite. Okay, now see what happens. ಜಾಸ್ತಿ ಮೂವ್ ಆಯ್ತು. ಹೌದಾ, ಸೊ ಅಂದ್ರೆ ಇದು 20 ಸ್ಟೆಪ್ಸ್ ಅನ್ನ 10 times ಮೂವ್ ಮಾಡ್ತಾ ಇದೆ. ಅಂದ್ರೆ 20 into 10 is 200 ಸ್ಟೆಪ್ಸ್ ನಷ್ಟು ಅದು ಮೂವ್ ಆಯ್ತು. This is a simple example how you can use different blocks and scripts to make any kind of story building. So it's just a simple program. Now we'll go to another program. Let me create one more sprite over here. For example, I'll take a girl. Her name is Abby anta. So I'll create another sprite. ನೋಡಿ, ಈಗ ಈ ಸ್ಪ್ರೈಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಈ ಸ್ಪ್ರೈಟ್ ಮೇಲೆ ಇರ್ತಕ್ಕಂಥ ಇಲ್ಲೇನ್ ನಾನು ಪ್ರಾಜೆಕ್ಟ್ ಅಥವಾ ಕ್ರಿಯೇಟ್ ಮಾಡಿದೆ ಅಥವಾ ಸ್ಕ್ರಿಪ್ಟ್ಸ್ ಕ್ರಿಯೇಟ್ ಮಾಡಿದೆ ಅದು ಕಾಣ್ತಾ ಇಲ್ಲ ನಮ್ಗೆ. ಅಂದ್ರೆ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅಥವಾ ಒಂದು ಇನ್ಸ್ಟ್ರಕ್ಷನ್ಸ್, ಇಟ್ ವಿಲ್ ಬಿ ಲೋಕಲ್ ಫಾರ್ ಅ ಸ್ಪ್ರೈಟ್. ಓಕೆ, ಸೊ ನಾನು ಕ್ರಿಯೇಟ್ ಮಾಡಿದ್ದು ಈ ಸ್ಪ್ರೈಟ್ಗೆ. ನೋಡಿ, ಇದನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕಾಣುತ್ತೆ. ಅದೇ ನಾನು ಈ ಸ್ಪ್ರೈಟ್ ಸೆಲೆಕ್ಟ್ ಮಾಡಿದ್ರೆ ಇನ್ಸ್ಟ್ರಕ್ಷನ್ಸ್ ಕಾಣಲ್ಲ.
ಅಂದ್ರೆ ನಾನು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ನಾನು ಇಲ್ಲಿ ಸ್ಕ್ರಿಪ್ಟ್ಸ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ಬೇಕು ಅಂತ ಅರ್ಥ. ಓಕೆ, ಸೊ ಈಗ ಇನ್ನೊಂದು ಸ್ಕ್ರಿಪ್ಟ್ ಅನ್ನ ನಾವು ಬಿಲ್ಡ್ ಮಾಡೋಣ. ಇದು ಆಬಿ ಅಂತಕ್ಕಂತ ಒಂದು ಸ್ಪ್ರೈಟ್ ಗೆ. ಸೊ ಏನ್ ಮಾಡೋಣ ಅಂತ ಹೇಳಿದ್ರೆ, ಐ ವಿಲ್ ಕ್ರಿಯೇಟ್ ಅ ನ್ಯೂ ಪ್ರೋಗ್ರಾಮ್ ಟು ಆಡ್ ಟೂ ನಂಬರ್ಸ್ ಅನ್ನ ಆಡ್ ಮಾಡೋದಕ್ಕೆ ಆಲ್ರೆಡಿ ಪ್ರೋಗ್ರಾಮ್ ಬರ್ದಿದ್ದೀವಿ ನಾವು, ಅಲ್ಗೋರಿದಮ್ ಬರ್ದಿದ್ದೀವಿ. ಅಲ್ಗೋರಿದಮ್ ಅನ್ನ ಈಗ ಪ್ರೋಗ್ರಾಮ್ ರೂಪದಲ್ಲಿ ನಾವು ನೋಡೋಣ. ಸೊ ಇವೆನ್ ಕ್ಲಿಕ್ ಫಸ್ಟ್ ಸ್ಕ್ರಿಪ್ಟ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ಅಂದ್ರೆ ನಾನು ಕ್ಲಿಕ್ ಮಾಡಿದ್ರೆ ಗ್ರೀನ್ ಫ್ಲಾಗ್ ಮೇಲೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಲೆಟ್ ಮಿ ಡಿಲೀಟ್ ದಿಸ್ ಸ್ಪ್ರೈಟ್. ನೋಡಿ ಇಲ್ಲಿ ಬಿನ್ನಿನ ಒಂದು ಐಕಾನ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸ್ಪ್ರೈಟ್ ಕಂಪ್ಲೀಟ್ ಡಿಲೀಟ್ ಆಯ್ತು. ಮತ್ತೆ ಅದ್ರದ್ದು ಇಲ್ಲಿ ಅಲ್ಗೋರಿದಮ್ ಏನಿತ್ತು ಆ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಡಿಲೀಟ್ ಆಯ್ತು, ಅಥವಾ ಪ್ರೋಗ್ರಾಮ್ ಡಿಲೀಟ್ ಆಯ್ತು. ಸೊ ನಾವು ವಿಲ್ ಕ್ರಿಯೇಟ್ ಗೋ ಆನ್ ಕ್ರಿಯೇಟಿಂಗ್. ಸೊ ಫಸ್ಟ್ ಐ ಗೋ ಟು ವೇರಿಯಬಲ್ಸ್. ಯಾಕೆಂದ್ರೆ ಟೂ ನಂಬರ್ಸ್ ಅನ್ನ ಆಡ್ ಮಾಡ್ಬೇಕಂದ್ರೆ 2 ವೇರಿಯಬಲ್ ಬೇಕು, 2 ನಂಬರ್ಗೆ. ಹೌದಾ, ಆ 2 ವೇರಿಯಬಲ್ ಅನ್ನ ನಾವ್ ಏನಂತ ಕರಿತೀವಿ, 2 ಕಂಟೈನರ್ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ನಾವು ಐ ಕ್ರಿಯೇಟ್ 2 ವೇರಿಯಬಲ್ಸ್ ಇನ್ ಆರ್ಡರ್ ಟು ಟೇಕ್ 2 ಇನ್ಪುಟ್ಸ್. ಸೊ ಈಗ ಇಲ್ಲಿ 2 ಆಪ್ಷನ್ ಇದೆ ನನಗೆ, ಒಂದು ಫಾರ್ ಆಲ್ ಸ್ಪ್ರೈಟ್ಸ್ ಅಂತ, ಇನ್ನೊಂದು ಫಾರ್ ದಿಸ್ ಸ್ಪ್ರೈಟ್ ಓನ್ಲಿ ಅಂತ. ಏನಿದು ಫಾರ್ ಆಲ್ ಸ್ಪ್ರೈಟ್ಸ್ ಅಂದ್ರೆ, ಈಗ ನಾವು ನೋಡಿದ್ವಿ 2 ಸ್ಪ್ರೈಟ್ ನೋಡಿದ್ವಿ ಅಲ್ಲಿ, ಒಂದು ಕ್ಯಾಟ್ ಇತ್ತು, ಇನ್ನೊಂದು ಆಬಿ ಅಂತ ಒಂದು ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿದೆ. ಈಗ ನಾನಿಲ್ಲಿ ಕ್ರಿಯೇಟ್ ಮಾಡ್ತಕ್ಕಂತ ವೇರಿಯಬಲ್ಸ್ ಎಲ್ಲಾ ಸ್ಪ್ರೈಟ್ಗೂ ಅವೈಲೇಬಲ್ ಇರ್ಬೇಕಂದ್ರೆ ಫಾರ್ ಆಲ್ ಸ್ಪ್ರೈಟ್ಸ್ ಅಂತ ತಗೋಬಹುದು. ಇಲ್ಲ ಫಾರ್ ದಿಸ್ ಸ್ಪ್ರೈಟ್ ಅಂದ್ರೆ ನೀವು ಇನ್ನೊಂದು ಸ್ಪ್ರೈಟ್ ಅನ್ನ ಸೆಲೆಕ್ಟ್ ಮಾಡಿದಾಗ ಈ ವೇರಿಯಬಲ್ಸ್ ಯಾವುದು ಕಾಣಲ್ಲ, ನಮ್ಗೆ ಸ್ಕ್ರೀನ್ ಮೇಲೆ ಕಾಣಲ್ಲ. ಅದಕ್ಕೆ ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಾನು ಫಾರ್ ಆಲ್ ಸ್ಪ್ರೈಟ್ಸ್ ಅಂತಾನೆ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ವೇರಿಯಬಲ್ ಅನ್ನ ನಾನು ನಮ್1 ಅಂತ ತಗೊಳ್ತಾ ಇದ್ದೀನಿ. I'll click on OK. See, my num1 got created. So what I'll do, initially I'll create one more variable. So go to make variable, give one more name, that is a new name for the second variable. Let me name it as num2. Click on OK. Your second variable got created. ನೋಡಿ, ಇಲ್ಲಿ 2 ವೇರಿಯಬಲ್ ಕ್ರಿಯೇಟ್ ಆದ ತಕ್ಷಣ ಈ ಎಕ್ಸಿಕ್ಯೂಷನ್ ಪಾರ್ಟ್ ನಲ್ಲೂ 2 ವೇರಿಯಬಲ್ ಕ್ರಿಯೇಟ್ ಆಯ್ತು. ಇನಿಷಿಯಲಿ ಇದು ಯಾವುದು ಇರಲಿಲ್ಲ, ಈಗ ಇಲ್ಲಿ ಕ್ರಿಯೇಟ್ ಮಾಡಿದ ಕೂಡಲೇ ಈ ವೇರಿಯಬಲ್ಸ್ ಇಲ್ಲಿ ಕ್ರಿಯೇಟ್ ಆಯ್ತು. ನೋಡೋಣ ಇನ್ನೊಂದು ವೇರಿಯಬಲ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಇದು 2 ವೇರಿಯಬಲ್ ಇದೆ. ಐ ವಿಲ್ ಗೋ ಟು ಮೇಕ್ ಒನ್ ಮೋರ್ ವೇರಿಯಬಲ್. ಯಾಕೆಂದ್ರೆ 2 ನಂಬರ್ ಅನ್ನ ಆಡ್ ಮಾಡಿದ್ಮೇಲೆ ಅದರ ಸಮ್ ಅನ್ನ ಸ್ಟೋರ್ ಮಾಡಕ್ಕೆ 3rd ವೇರಿಯಬಲ್ ಬೇಕು. ಆ 3rd ವೇರಿಯಬಲ್ ಅನ್ನ ನಾನು ಸಮ್ ಅಂತ ಕರ್ಕೊಂಡ್ರೆ, ಸೊ ಐ ವಿಲ್ ಕ್ಲಿಕ್ ಆನ್ ಓಕೆ. ಸೊ ಇಲ್ಲಿ ಸಮ್ ಕ್ರಿಯೇಟ್ ಆಯ್ತು. ಇಲ್ಲಿ ಸಮ್ ಕ್ರಿಯೇಟ್ ಆಗೋದ್ರ ಜೊತೆಗೆ ಇಲ್ಲೂ ಕೂಡ ಸಮ್ ಕ್ರಿಯೇಟ್ ಆಯ್ತು. ನೋಡಿ, ಈಗ ಇದನ್ನ 0ಗೆ ಇನಿಷಿಯಲೈಸ್ ಆಗಿದೆ. ಈ ಸೆಟ್ ವೇರಿಯಬಲ್ ಅಂತ ಒಂದು ಆಪ್ಷನ್ ಇದೆ. ಈ ಸೆಟ್ ವೇರಿಯಬಲ್ ಆಪ್ಷನ್ ಅನ್ನ ನಾನು ಇಲ್ಲಿ ತಗೊಂಡು ಡ್ರಾಪ್ ಮಾಡಿದೆ. ಈ ಮೈ ವೇರಿಯಬಲ್ ಅನ್ನ ನಾನು ನಮ್1 ಅಂತ ಚೇಂಜ್ ಮಾಡ್ತೀನಿ. ಯಾಕೆ ಅಂದ್ರೆ ಈ ಪ್ರೋಗ್ರಾಮ್ ನಲ್ಲಿ ನನ್ನ ವೇರಿಯಬಲ್ ನ ಫಸ್ಟ್ ವೇರಿಯಬಲ್ ನ ಹೆಸರು ನಮ್1 ಅಂತ. ಓಕೆ, ಆ ಫಸ್ಟ್ ನಂಬರ್ ನ ಇನಿಷಿಯಲಿ ನಾನು 0 ಕೊಟ್ಟಿದ್ದೀನಿ. ಈ ನಂಬರ್ ನ ನೀವು ಚೇಂಜ್ ಮಾಡಬಹುದು. ನಂಗೆ 0 ಅಷ್ಟೇ ಬೇಕು, ಸೊ ಹಂಗಾಗಿ 0 ಕೊಟ್ಟಿದ್ದೀನಿ. ಸೊ ಸೆಕೆಂಡ್ ವೇರಿಯಬಲ್ ಅನ್ನ ನಾನು 0 ಮಾಡಬೇಕು. ಸೊ ಸೆಕೆಂಡ್ ವೇರಿಯಬಲ್ ಅನ್ನ ತಗೊಂಡು ಅದಕ್ಕೆ ನಮ್2 ಅಂತ ನಾನು ಹೆಸರನ್ನ ಕೊಟ್ಟು ಅದನ್ನ ಕೂಡ 0 ಮಾಡಿದ್ದೀನಿ. ಓಕೆ, ಈಗ 3rd ವೇರಿಯಬಲ್ ಅನ್ನ ತಗೊಂಡಿದ್ದೆ ನಾನು. ಸೊ ಐ ಆಮ್ ಗೋಯಿಂಗ್ ಟು ಸೆಟ್ ಮೈ 3rd ವೇರಿಯಬಲ್ ಆಲ್ಸೋ ಟು 0. ಈಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಈ 3 ವೇರಿಯಬಲ್ ಅನ್ನು ನಾವು ಕ್ರಿಯೇಟ್ ಮಾಡಿ ಈಗ ಅದಕ್ಕೆ ಇನಿಷಿಯಲ್ ವ್ಯಾಲ್ಯೂಸ್ 0 ಇಟ್ ಆಯ್ತು. ಈಗ ಆ ವೇರಿಯಬಲ್ಸ್ ಅಲ್ಲಿ ಆಕ್ಚುಯಲ್ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಬೇಕು. 0 + 0 = 0. ನಮ್ಗೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ 2 ನಂಬರ್ ಅನ್ನ ಆಡ್ ಮಾಡೋಣ. ಸೊ ನಾನು ಕೊಟ್ಟಿರ್ತಕ್ಕಂಥ ನಂಬರ್ ನಮ್1 ನಮ್2 ನಲ್ಲಿ ಹೇಗೆ ಸ್ಟೋರ್ ಆಗುತ್ತೆ ಅಂತ ನೋಡಿ. ಸೊ ಆ ಸ್ಟೋರ್ ಮಾಡೋದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಸೆನ್ಸಿಂಗ್ ಅಂತ ಒಂದು ಬ್ಲಾಕ್ ಇದೆ. ಆ ಸೆನ್ಸಿಂಗ್ ಬ್ಲಾಕ್ ಅಲ್ಲಿ ದೇರ್ ಇಸ್ ಅ ಬ್ಲಾಕ್ ಆರ್ ಸ್ಕ್ರಿಪ್ಟ್ ಕಾಲ್ಡ್ ಆಸ್ಕ್ ಅಂತ. ಈ ಆಸ್ಕ್ ಏನ್ ಮಾಡುತ್ತೆ, ಅಲ್ಲಿ ಏನ್ ಕಾಣ್ತಾ ಇದೆ, ವಾಟ್ ಇಸ್ ಯುವರ್ ನೇಮ್ ಅಂತ ಕಾಣ್ತಾ ಇದೆ. ಹೌದಾ, ಸೊ ಇಲ್ಲಿ ನಾನು ನನ್ನ ಒಂದು ಮೆಸೇಜ್ ಅನ್ನ ಕೊಡ್ಬೋದು. ಸೊ ಐ ಆಮ್ ಗಿವಿಂಗ್ ದ ಮೆಸೇಜ್ ಆಸ್ಕ್ ಫಾರ್ ದ ಸ್ಪ್ರೈಟ್, ಲೆಟ್ ಇಟ್ ಆಸ್ಕ್ ವಾಟ್ ಇಸ್ ದ ಫಸ್ಟ್ ನಂಬರ್. ಸೊ ಇಲ್ಲಿ ನಂಬರ್ ಅನ್ನ ಟೈಪ್ ಮಾಡಿ ಏನ್ ಮಾಡುತ್ತೆ ಇದು, ಇಟ್ ವಿಲ್ ಆಸ್ಕ್ ದ ಮೆಸೇಜ್ ವಾಟ್ ಇಸ್ ದ ಫಸ್ಟ್ ನಂಬರ್ ಅಂಡ್ ಇಟ್ ವಿಲ್ ವೇಟ್. ಇದು ವೇಟ್ ಮಾಡುತ್ತೆ. ಓಕೆ, ಸೊ ಈಗ ನಾನು ಕೊಟ್ಟಿರ್ತಕ್ಕಂಥ ಆನ್ಸರ್ ಈ ಕ್ವೆಶನ್ ಗೆ ಅದು ನನ್ನ ಫಸ್ಟ್ ನಂಬರ್ ಅಲ್ಲಿ ಸ್ಟೋರ್ ಆಗ್ಬೇಕು. ಸೊ ಏನ್ ಮಾಡಿದೆ, ಸೆಟ್ ವೇರಿಯಬಲ್ ಸ್ಕ್ರಿಪ್ಟ್ ಅನ್ನ ತಗೊಂಡೆ, ನಮ್1ಗೆ ಸೆಟ್ ಮಾಡಿದೆ. ಇಲ್ಲಿ 0 ಇದೆ, ಅದು ನನ್ನ ಆನ್ಸರ್ ಗೆ ಸೆಟ್ ಆಗ್ಬೇಕು. ಸೊ ಗೋ ಫಾರ್ ಸೆನ್ಸಿಂಗ್, ದೇರ್ ಇಸ್ ಒನ್ ಮೋರ್ ಕಾಲ್ಡ್ ಆನ್ಸರ್. ಸೊ ಈ ಆನ್ಸರ್ ಸ್ಕ್ರಿಪ್ಟ್ ಅನ್ನ ತಂದು ನಾನು ಇಲ್ಲಿ ಡ್ರಾಗ್ ಮಾಡಿ ಡ್ರಾಪ್ ಮಾಡಿದೆ. ಈಗ ನಾನು ಕೊಡುವಂತ ಆನ್ಸರ್ ನಮ್1 ಅಲ್ಲಿ ಸ್ಟೋರ್ ಆಗುತ್ತೆ. ನೀವು 10 ಅಂದ್ರೆ 10 ಸ್ಟೋರ್ ಆಗುತ್ತೆ, 20 ಅಂದ್ರೆ 20 ಸ್ಟೋರ್ ಆಗುತ್ತೆ. ಓಕೆ, ನೌ ಅಗೇನ್ ಗೋ ಟು ಸೆನ್ಸಿಂಗ್, ವಿ ಹ್ಯಾವ್ ಆಸ್ಕ್. ಈಗ ಸೆಕೆಂಡ್ ನಂಬರ್ ನ ಸ್ಟೋರ್ ಮಾಡಬೇಕು. ಅಗೇನ್ ದ ಸೆಕೆಂಡ್ ಮೆಸೇಜ್, ವಾಟ್ ಇಸ್ ದ ಸೆಕೆಂಡ್ ನಂಬರ್. ಸೊ it will ask me the second question and it will wait again. So ega go to variables, take the set variable and drop it here. Now change this variable to num2.
ಈಗ ಅಗೇನ್ ಗೋ ಟು ಸೆನ್ಸಿಂಗ್, ಟೇಕ್ ದಿ ಆನ್ಸರ್, ಡ್ರಾಪ್ ಇಟ್ ಓವರ್ ಹಿಯರ್. ಈಗ ಈ ಕ್ವೆಶನ್ಗೆ ನಾನು ಏನ್ ಕೊಡ್ತೀನಿ ಆನ್ಸರ್, ಅದು ನಮ್2 ಒಳಗಡೆ ಸ್ಟೋರ್ ಆಯ್ತು. ಈಗ 2 ನಂಬರ್ನ ನಾವು ಸ್ಟೋರ್ ಮಾಡಿದ್ವಿ, ನಮ್1 ಮತ್ತೆ ನಮ್2 ಎರಡನ್ನು ಸ್ಟೋರ್ ಮಾಡಿದ್ವಿ. ನೆಕ್ಸ್ಟ್ ಪ್ರೊಸೀಜರ್ ಏನು, ಎರಡನ್ನು ಆಡ್ ಮಾಡಬೇಕು. ಆಡ್ ಮಾಡೋ ಎಲ್ಲಿ ಹಾಕ್ಬೇಕು, ಸಮ್ ಒಳಗಡೆ ಹಾಕ್ಬೇಕು. ಸೊ ಲೆಟ್ ಮಿ ನೌ ಟೇಕ್ ದ ವೇರಿಯಬಲ್ ಸಮ್, go to variable, go to this set script, take it, drag and drop, take this as a sum ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಮ್ 0 ಇದೆ. ಈಗ ಯಾವ್ದಕ್ಕೆ ಅಸೈನ್ ಆಗ್ಬೇಕಿದು, ನಮ್1 ನಮ್2 ಎರಡು ಆಡ್ ಮಾಡಿ ಆ ವ್ಯಾಲ್ಯೂ ಇದು ಅಸೈನ್ ಆಗ್ಬೇಕು. ಸೊ ಹೆಂಗ್ ಮಾಡೋದು ಅಂತ ನೋಡೋಣ. ಎರಡು ಆಡ್ ಮಾಡ್ಬೇಕಂದ್ರೆ ನಮ್ಗೆ ಪ್ಲಸ್ ಬೇಕು. ಗೋ ಟು ಆಪರೇಟರ್, ಟೇಕ್ ದ ಸ್ಕ್ರಿಪ್ಟ್ ಅಂಡ್ ಡ್ರಾಗ್ ಅಂಡ್ ಡ್ರಾಪ್. ನೋಡಿ, ಇದು ಡ್ರಾಗ್ ಅಂಡ್ ಡ್ರಾಪ್ ಮಾಡುವಾಗ ಈ ತರ ಹೈಲೈಟ್ ಆಗ್ಬೇಕು. ಹೈಲೈಟ್ ಆದ್ರೆ ಈ ತರ ಡ್ರಾಪ್ ಮಾಡುವಾಗ ಅಲ್ಲೇ ಹೋಗಿ ಕುತ್ಕೊಳ್ಳಿ. ಸೊ ಈಗ ಇಲ್ಲಿ ಎರಡು ಖಾಲಿ ಪೋರ್ಷನ್ ಇದೆ. ಎರಡು ಖಾಲಿ ಪೋರ್ಷನ್ ಏನಕ್ಕೆ, ಒಂದು ಫಸ್ಟ್ ನಂಬರ್ಗೆ, ಇನ್ನೊಂದು ಸೆಕೆಂಡ್ ನಂಬರ್ಗೆ. ಇಲ್ಲಿ ಫಸ್ಟ್ ನಂಬರ್ ಸ್ಟೋರ್ ಆಗುತ್ತೆ, ಇಲ್ಲಿ ಸೆಕೆಂಡ್ ನಂಬರ್ ಸ್ಟೋರ್ ಆಗುತ್ತೆ. ಹೆಂಗ್ ಸ್ಟೋರ್ ಆಗುತ್ತೆ ನೋಡೋಣ. ಅಗೇನ್ ಗೋ ಟು ವೇರಿಯಬಲ್. ಈಗ ಸೆಟ್ ವೇರಿಯಬಲ್ ಆಪ್ಷನ್ ತಗೊಳ್ಬಾರ್ದು, ಯಾಕಂದ್ರೆ ಆಲ್ರೆಡಿ ಸೆಟ್ ಆಗ್ಬಿಟ್ಟಿದೆ. ಈಗ ವೇರಿಯಬಲ್ ಏನಕ್ಕೆ ಸೆಟ್ ಆಗಿದೆ, ಇನಿಷಿಯಲಿ 0 ಇತ್ತು, ಆಮೇಲೆ ನಾವು ಕೊಡುವಂತ ಆನ್ಸರ್ಗೆ ಅದು ಸೆಟ್ ಆಗಿದೆ. ಈಗ ಆ ವೇರಿಯಬಲ್ ಅಷ್ಟೇ ಬೇಕು ನನಗೆ. ಐ ಡೋಂಟ್ ನೀಡ್ ಟು ಸೆಟ್ ಎನಿಥಿಂಗ್. ಟೇಕ್ ದಿಸ್ ವೇರಿಯಬಲ್, ಡ್ರಾಗ್ ಅಂಡ್ ಡ್ರಾಪ್. ನೋಡಿ, ಫಸ್ಟ್ ನಂಬರ್ ಅಷ್ಟೇ ಹೈಲೈಟ್ ಆಗ್ಬೇಕು. ಸೊ ಈಗ ಅದಷ್ಟೇ ಹೈಲೈಟ್ ಆಗಿದೆ, ಅಲ್ಲಿ ಡ್ರಾಪ್ ಮಾಡ್ತಾ ಇದೀನಿ, ಅಲ್ಲಿ ಡ್ರಾಪ್ ಆಯ್ತು. ಟೇಕ್ ದ ಸೆಕೆಂಡ್ ನಂಬರ್, ಡ್ರಾಗ್ ಅಂಡ್ ಡ್ರಾಪ್ ಇಟ್ ಹಿಯರ್. ಓಕೆ, ಸೊ ಈಗ ನಮ್1 ಮತ್ತೆ ನಮ್2 ಎರಡೂನು ಆಡ್ ಆಗಿ ಅದು ಸಮ್ಮಿಗೆ ಸ್ಟೋರ್ ಆಗುತ್ತೆ ಅಥವಾ ಸೆಟ್ ಆಗುತ್ತೆ. ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್? ಈಗ ಎರಡು ನಂಬರ್ ತಗೊಂಡ್ವಿ, ಅದನ್ನ ಇನ್ಪುಟ್ ತಗೊಂಡ್ವಿ, ಸ್ಟೋರ್ ಮಾಡಿದ್ವಿ, ಸಮ್ ಮಾಡಿದ್ವಿ. ನೆಕ್ಸ್ಟ್ ಪ್ರೊಸೀಜರ್ ಇಸ್ ಟು ಡಿಸ್ಪ್ಲೇ, ದಟ್ ಇಸ್ ದಿ ಔಟ್ಪುಟ್. ಈಗ ಡಿಸ್ಪ್ಲೇಗೆ ಹೊಸ ಆಪ್ಷನ್ ಅಥವಾ ಬ್ಲಾಕ್ ತಗೊಳ್ಳೋಣ, ಲುಕ್ಸ್ ಅಂತ. ಓಕೆ, ಗೋ ಫಾರ್ ದಿಸ್ ಲುಕ್ಸ್. ಇಲ್ಲಿ ಒಂದು ಸೇ ಅಂತ ಒಂದು ಸ್ಕ್ರಿಪ್ಟ್ ಇದೆ. ಆ ಸೇ ಅನ್ನ ನಾನು ಡ್ರಾಗ್ ಮಾಡಿ ಡ್ರಾಪ್ ಮಾಡಿದೆ. ಸೊ ವಾಟ್ ಇಟ್ ನೀಡ್ಸ್ ಟು ಸೇ, ಇಟ್ ನೀಡ್ಸ್ ಟು ಸೇ ಮಿ ಅ ಮೆಸೇಜ್, ದ ಸಮ್ ಆಫ್ ದ two numbers is, let it say this message for 2 seconds. Basically ಅಲ್ಲಿ 2 ಅಂತ ಡಿಫಾಲ್ಟ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಸೆಲೆಕ್ಟ್ ಮಾಡಿದ್ರೆ I'll make it for 4 seconds. 4 seconds ನಷ್ಟು ನನಗೆ ಈ ಮೆಸೇಜ್ ಡಿಸ್ಪ್ಲೇ ಆಗ್ಬೇಕು ಅಂತ ಹಾಕೋಣ. ಓಕೆ, ಸೊ ದೆನ್ ಲೆಟ್, ಇನ್ನೊಂದಿದೆ ನೋಡಿ, ಸೇ ಹಲೋ ಅಂತ ಇದೆ. ಸೊ ದಿಸ್ ಸೇ ಹಲೋ ನ ತಗೊಂಡೆ. ಸೊ ಇಲ್ಲಿ ಹೆಲೋ ಬೇಡ ನಂಗೆ, ದ ಸಮ್ ಆಫ್ ದ 2 numbers is, ಇಲ್ಲಿ ಸಮ್ ಅನ್ನ ಹೇಳ್ಬೇಕಿದು. ಸೊ ಏನ್ ಮಾಡ್ತೀನಿ, ವೇರಿಯಬಲ್ಗೆ ಹೋಗ್ತೀನಿ, ಸಮ್ ಅನ್ನ ಸೆಲೆಕ್ಟ್ ಮಾಡಿದೆ, ಹಲೋ ಪೋರ್ಷನ್ ಅಲ್ಲಿ ಹಾಕಿದೆ. ಸೊ ಈಗ ಏನಾಯ್ತು, ದ ಫಸ್ಟ್ ಈ ಪರ್ಟಿಕ್ಯುಲರ್ ಮೆಸೇಜ್ ಏನ್ ಹೇಳುತ್ತೆ, ಸಮ್ ಆಫ್ ದ 2 numbers ಈಸ್ ಅಂತ 4 seconds ತನಕ ಮೆಸೇಜ್ ಅನ್ನು ಹೋಲ್ಡ್ ಮಾಡಿ ಇಟ್ ವಿಲ್ ಸೇ ದ ಸಮ್. ಲೆಟ್ ಅಸ್ ಸಿ ಹೌ ಇಟ್ ವಿಲ್ ಎಕ್ಸಿಕ್ಯೂಟ್ ನೌ. ಈಗ ಪ್ರೋಗ್ರಾಮ್ ಬರ್ದಾಯ್ತು, ಇದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಎಕ್ಸಿಕ್ಯೂಷನ್ ಹೆಂಗೆ, ಗೋ ಟು ದಿ ಗ್ರೀನ್ ಫ್ಲಾಗ್. ನೋಡಿ ಏನೇನ್ ಚೇಂಜಸ್ ಆಗ್ತಾ ಹೋಗುತ್ತೆ ನೋಡೋಣ. ಇದನ್ನ ಇಲ್ಲಿ ಈ ಪೋರ್ಷನ್ ಅಲ್ಲಿ ಇಡ್ತೀನಿ. ಜಸ್ಟ್ ಗೋ ಆನ್ ಅಬ್ಸರ್ವಿಂಗ್ ಕೀನ್ಲಿ. ಈ ಗ್ರೀನ್ ಫ್ಲಾಗ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ನೋಡಿ ಏನ್ ಮಾಡ್ತದು, ಇದೆಲ್ಲ ಕಂಪ್ಲೀಟ್ ಹೈಲೈಟ್ ಆಗಿದೆ. ಅಂದ್ರೆ ಈ ಪರ್ಟಿಕ್ಯುಲರ್ ಅಲ್ಗಾರಿದಮ್ ನಲ್ಲಿ ಇರ್ತಕ್ಕಂತ ಒಂದೊಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತದೆ. ಸೊ ಇನಿಷಿಯಲಿ ಎಲ್ಲ 0 ಇದೆ, ಇಲ್ಲೆಲ್ಲ 0 ಸೆಟ್ ಆಯ್ತು. ಇಲ್ಲಿ ಏನ್ ಕಾಣ್ತಾ ಇದೆ, ವಾಟ್ ಇಸ್ ದ ಫಸ್ಟ್ ನಂಬರ್ ಅಂತ ಡಿಸ್ಪ್ಲೇ ಆಗಿದೆ. ಅಂದ್ರೆ ಕಂಟ್ರೋಲ್ ಈಗ ಈ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತ ಅರ್ಥ. ಸೊ ವಾಟ್ ಇಸ್ ದ ಫಸ್ಟ್ ನಂಬರ್ ಅಂತ ಕೇಳಿದೆ. ಆಮೇಲೆ ಏನ್ ಮಾಡ್ತಾ ಇದೆ, ಇಟ್ ಇಸ್ ವೇಟಿಂಗ್. ಎಸ್, ಇಟ್ ಇಸ್ ವೇಟಿಂಗ್ ಫಾರ್ ಮೀ ಟು ಗಿವ್ ದಿ ಆನ್ಸರ್. ಸೊ ವಾಟ್ ಎವರ್ ದ ಆನ್ಸರ್ ಐ ಗಿವ್ ನೌ, ಇಟ್ ಇಸ್ ಗೋಯಿಂಗ್ ಟು ಸೆಟ್ ಟು ನಮ್1. ನೋಡಿ ಏನೇನ್ ಚೇಂಜಸ್ ಆಗುತ್ತೆ ನೀವು ಎಲ್ಲೆಲ್ಲ ಅಬ್ಸರ್ವ್ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ನಮ್1 0 ಇದೆ, ನಮ್2 0 ಇದೆ, ಸಮ್ ಕೂಡ 0 ಇದೆ. ಈಗ ಇದು ಆನ್ಸರ್ ನಾನು ಕೊಡ್ತಕ್ಕಂತ ಪೋರ್ಷನ್. ಓಕೆ, ಇಲ್ಲಿ ಟಿಕ್ ಮಾರ್ಕ್ ಇದೆ. ನೀವು ಇಲ್ಲಿ ಆನ್ಸರ್ ಅನ್ನ ಟೈಪ್ ಮಾಡಿದ್ಮೇಲೆ ಐದರ್ ಆ ಟಿಕ್ ಮಾರ್ಕ್ ಅನ್ನಾದ್ರೂ ಕ್ಲಿಕ್ ಮಾಡಬಹುದು, ಇಲ್ಲ ನಿಮ್ಮ ಕೀಬೋರ್ಡ್ ಅಲ್ಲಿ ಎಂಟರ್ ಕೀನಾದ್ರೂ ನೀವು ಪ್ರೆಸ್ ಮಾಡಬಹುದು. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ 10 ಅಂತ ನಾನು ಟೈಪ್ ಮಾಡಿದೆ. ಇಲ್ಲಿ 10 ಅಂತ ಕಾಣ್ತಾ ಇದೆ. ಈ 10 ಅಂತ ಟೈಪ್ ಮಾಡಿದ್ಮೇಲೆ ನಾನು ಏನಾದ್ರೂ ಈ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ ಅಥವಾ ಎಂಟರ್ ಕೀ ಕೂಡ ಪ್ರೆಸ್ ಮಾಡಬಹುದು. ನೋಡಿ ಇಲ್ಲಿ ಏನಾಗುತ್ತೆ, ಎಸ್ 10 ಅಂತ, ಇಲ್ಲಿ 0 ಇತ್ತು, ಈಗ 10 ಅಂತ ಸ್ಟೋರ್ ಆಯ್ತು. ಹೌದಾ, ಅಂದ್ರೆ ಈ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಯ್ತು. ಇದು ನಾನ್ ಕೊಟ್ಟಿದ್ದ ಆನ್ಸರ್. ಸೊ ಈ ಆನ್ಸರ್ ನಮ್1 ಅಂತಕ್ಕಂಥ ವೇರಿಯಬಲ್ ಅಲ್ಲಿ ಸ್ಟೋರ್ ಆಯ್ತು. ಸೊ ಅದಕ್ಕೋಸ್ಕರ ಇಲ್ಲಿ 10 ಬಂತು. ದಿಸ್ ಇಸ್ ಹೌ ದ ಇನ್ಪುಟ್ ವ್ಯಾಲ್ಯೂ ಇಸ್ ಸ್ಟೋರ್ಡ್ ಇನ್ ಅ ಪರ್ಟಿಕ್ಯುಲರ್ ವೇರಿಯಬಲ್. ಅರ್ಥ ಆಯ್ತಾ? ಓಕೆ, ನಾವ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಮೆಸೇಜ್. ಸೊ ಇಲ್ಲಿ ಏನ್ ಕಾಣ್ತಾ ಇದೆ, ವಾಟ್ ಇಸ್ ದ ಸೆಕೆಂಡ್ ನಂಬರ್ ಅಂತ ಕೇಳ್ತಾ ಇದೆ ಅದು ಸ್ಪ್ರೈಟ್. ಹೌದಾ, ಅಂದ್ರೆ ಇಟ್ ಇಸ್ ಎಕ್ಸಿಕ್ಯೂಟಿಂಗ್ ದಿಸ್ ಇನ್ಸ್ಟ್ರಕ್ಷನ್ ಅಂತ. ಯಾಕಂದ್ರೆ ಹಾಗೆ ಇದೆ ಇನ್ಸ್ಟ್ರಕ್ಷನ್ ಅಂದ್ರೆ ನಾವಿಲ್ಲಿ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟು ವೇಟ್ ಅಂತ ಹೇಳಿದ್ವಿ. ಹೌದಾ, ಸೊ ಈ ಮೆಸೇಜ್ ಅನ್ನ ಅದು ಹೇಳ್ಬಿಟ್ಟು ವೇಟ್ ಮಾಡ್ತಾರೆ. ಎಲ್ಲಿ ತನಕ ವೇಟ್ ಮಾಡುತ್ತೆ, ನನ್ ಮತ್ತೆ ಆನ್ಸರ್ ಕೊಡೋಕಂತ ವೇಟ್ ಮಾಡುತ್ತೆ.
ಆ ಕೊಟ್ಟಿರೋ ಆನ್ಸರ್ ನ ಏನ್ ಮಾಡುತ್ತೆ ಅದು ನೆಕ್ಸ್ಟ್ num2 ಗೆ ಸೆಟ್ ಮಾಡುತ್ತೆ. ನೋಡಿ ಇಲ್ಲಿ num2 0 ಇದೆ, ಈಗ ನಾನು 20 ಅಂತ ಕೊಡ್ತೀನಿ, ಈಗ ಇಲ್ಲಿ 20 ಸ್ಟೋರ್ ಆಗುತ್ತೆ. ಸೊ ಈ 20 ಅಂತ ಕೊಟ್ಟು ನಾನು ಟಿಕ್ ಮಾಡಿದ್ರೆ ಇಲ್ಲಿ 0 ಇದೆ, 20 ಚೇಂಜ್ ಆಗುತ್ತೆ, ಚೆಕ್ ಮಾಡಿ. ಎಸ್ 20 ಚೇಂಜ್ ಆಯ್ತು ಹೌದಾ. ಅದ್ರ ಜೊತೆಗೆ ಇಟ್ ಇಸ್ ಡಿಸ್ಪ್ಲೇಯಿಂಗ್ ಜಸ್ಟ್ ಅ ಸೆಕೆಂಡ್, ಕ್ವಿಕ್ ಆಗಿ ವಿಲ್ ಗೋ ಥ್ರೂ ನಾ 10 ಕೊಟ್ಟೆ, ದೆನ್ 20 ಕೊಟ್ಟು ನನಗೆ ಎಂಟರ್ ಕೊಟ್ಟ ತಕ್ಷಣ ಇಲ್ಲಿ ಮೆಸೇಜ್ ಚೇಂಜ್ ಆಗುತ್ತೆ. ಅಲ್ಲಿ ಏನ್ ಮೆಸೇಜ್ ಬರುತ್ತೆ, ಇಟ್ ವಿಲ್ ಸೇ ದಿಸ್ ಮೆಸೇಜ್ ನೋ, ಕ್ವಿಕ್ ಆಗಿ ಅದು ಆಡ್ ಮಾಡುತ್ತೆ. ಸೊ ಇಲ್ಲೂ ಕೂಡ ನಂಬರ್ ಚೇಂಜ್ ಆಗುತ್ತೆ, ಇಲ್ಲಿ ಸಮ್ ಡಿಸ್ಪ್ಲೇ ಆಗುತ್ತೆ, ಮತ್ತೆ ಇಲ್ಲಿ ಮೆಸೇಜ್ ಕೂಡ ಡಿಸ್ಪ್ಲೇ ಆಗುತ್ತೆ. ವಿಲ್ ಸಿ ವಾಟ್ ಇಟ್ ಇಸ್. ಸೊ ಈ ಮೆಸೇಜ್ ಬರುತ್ತೆ, ದ ಸಮ್ ಆಫ್ ದ ಟೂ ನಂಬರ್ಸ್ ಈಸ್ ಅಂತ. ಎಸ್, ದ ಸಮ್ ಆಫ್ ದ ಟೂ ನಂಬರ್ಸ್ ಈಸ್, ನೌ ಇಟ್ ಇಸ್ ಸೇಯಿಂಗ್ ಅಂಡ್ ಇಟ್ ವಿಲ್ ಸೇ 30. ಸೊ 4 ಸೆಕೆಂಡ್ ತನಕ ಆ ಮೆಸೇಜ್ ಅನ್ನ ಅದು ಹೋಲ್ಡ್ ಮಾಡಿ ಆಮೇಲೆ 30 ಅಂತ ಹೇಳ್ತು. What is this 30? 30 is the addition of the two numbers, two input values 10 and 20. So ಈ num1 ನಲ್ಲಿ ಇರ್ತಕ್ಕಂತ 10, num2 ನಲ್ಲಿ ಇರ್ತಕ್ಕಂತ 20 ಎರಡು ಆಡ್ ಆಗಿ ನಮಗೆ 30 ಎಲ್ಲಿ ಸ್ಟೋರ್ ಆಯ್ತು, ಸಮ್ ಒಳಗಡೆ ಸ್ಟೋರ್ ಆಯ್ತು. ಸ್ಟೋರ್ ಆಗಿರ್ತಕ್ಕಂತ ಸಮ್ ಅಲ್ಲಿ ಇರ್ತಕ್ಕಂತ ಆನ್ಸರ್ ಅನ್ನ ಇಟ್ ಇಸ್ ಸೇಯಿಂಗ್. Okay, so now this is how you execute a program. Okay, so I hope you all have understood how to execute and build a program, how the instruction gets executed step by step, ಮತ್ತೆ ಹೇಗೆ ವೇರಿಯಬಲ್ಸ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು, ಸ್ಟೋರ್ ಮಾಡಬೇಕು, ಮತ್ತೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. So if you have any doubts, you can always go back to the video and have a recap. So here we stop the session for today. Thanks for watching the video.